ಸಾಲದಿಂದ ಮುಕ್ತಿ ಪಡೆಯುವುದು ಹೇಗೆ? ಸಾಲವನ್ನು ತ್ವರಿತವಾಗಿ ತೀರಿಸುವುದು ಹೇಗೆ? ಈ ಪ್ರಶ್ನೆಯು ಸಾಲ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ಉದ್ಭವವಾಗುತ್ತದೆ. ಯಾಕೆಂದರೆ ಸಾಲ ಯಾವಾಗಲೂ ಅಪಾಯಕಾರಿ. ಸ್ವಲ್ಪವೇ ಸಾಲ ಸಾಕು ನಮ್ಮ ನೆಮ್ಮದಿ ಹಾಳು ಮಾಡಲು. ನಮ್ಮ ಮಾನಸಿಕ ನೆಮ್ಮದಿಯನ್ನೇ ಕಸಿದು ಬದುಕನ್ನೇ ಭವನೆಯಾಗಿಸುತ್ತದೆ. ಲಕ್ಸುರಿ ಬದುಕಿಗಾಗಿ ಮಾಡಿಕೊಂಡ ಸಾಲಗಳು ಲಕ್ಸುರಿ ರುಚಿ ತೋರಿಸಿ ಸಂಕಷ್ಟಕ್ಕೆ ತಿರುಗಿಸುತ್ತವೆ. ಆದ್ದರಿಂದ ಸಾಲದಿಂದ ಮುಕ್ತರಾಗಲು ನಾವು ಏನು ಮಾಡಬೇಕು? ಸಾಲದ ಸಮಸ್ಯೆಯಿಂದ ಹೊರಬರಲು ಜ್ಯೋತಿಷ್ಯ ಮಾರ್ಗಗಳೇನು ಮತ್ತು ಯಾವ ಪರಿಹಾರದಿಂದ ಹಣ ಸಂಬಂಧಿ ಸಮಸ್ಯೆಗಳನ್ನೆಲ್ಲ ನಿವಾರಣೆಯಾಗಲಿವೆ ಎಂಬುದರ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯದಾಗಿ ಕುಬೇರನನ್ನು ಪೂಜಿಸಿ. ಕುಬೇರನಿಗೆ ನಿಯಮಿತವಾಗಿ ಶಮಿ ಎಳೆಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿ. ಇದರ ಜೊತೆಗೆ ಕುಬೇರ ಮಹಾರಾಜ ಮಂತ್ರವನ್ನು ಸಹ ನಿಯಮಿತವಾಗಿ ಜಪಿಸಿ. ಇದರಿಂದ ಸಾಲದಿಂದ ಬೇಗ ಮುಕ್ತವಾಗಬಹುದು. ಕುಬೇರ ಮಂತ್ರ: ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಓಂ ಹ್ರೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಈ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. ಎರಡನೆಯದಾಗಿ ಮಹಾಮೃತ್ಯುಂಜಯ ಮಂತ್ರ ಜಪಿಸಿ. ಮತ್ತೆ ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕುತ್ತಿದ್ದರೆ 108 ದಿನಗಳ ಕಾಲ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪಿಸಿ. ಇದರ ಜೊತೆಗೆ ಶಿವನಿಗೆ ಕಬ್ಬಿನ ರಸವನ್ನು ಅರ್ಪಿಸಿ ನಿಮ್ಮ ಸಮಸ್ಯೆಯನ್ನು ದೇವರ ಬಳಿ ಹೇಳಿಕೊಳ್ಳಿ. ಹೀಗೆ ಮಾಡುವುದರಿಂದ ಕ್ರಮೇಣ ಸಾಲದಿಂದ ಮುಕ್ತಿ ಪಡೆಯಬಹುದು. ಮೂರನೆಯದಾಗಿ ಋಣಮುಕ್ತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮಗೆ ಸಾಲದ ಬಾಧೆ ಜಾಸ್ತಿಯಾದರೆ ವಿಶ್ವವಿಖ್ಯಾತ ಮಹಾಕಾಲೇಶ್ವರ ನಗರದ ಉಜ್ಜಯಿನಿಯ ಋಣಮುಕ್ತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಲ್ಲಿ ಹಳದಿ ಪೂಜೆ ಮಾಡುವುದರಿಂದ ಸಾಲದಿಂದ ಮುಕ್ತಿ ಪಡೆಯಬಹುದು. ಹಳದಿ ಪೂಜೆ ಎಂದರೆ ಬೇಳೆಕಾಳು, ಹಳದಿ ಹೂಗಳು, ಅರಿಶಿಣ ಗಂಟುಗಳು ಮತ್ತು ಸ್ವಲ್ಪ ಬೆಲ್ಲವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಇಚ್ಛೆಯೊಂದಿಗೆ ಜಲಧಾರೆಗೆ ಅರ್ಪಿಸುವುದು. ಇನ್ನು ನಾಲ್ಕನೆಯದಾಗಿ ಅರಳಿ ಮರವನ್ನು ಪೂಜಿಸಿ. ನೀವು ಸಾಲದ ಚಿಂತೆಯಿಂದ ಹೆಚ್ಚು ತೊಂದರೆಗೀಡಾಗಿದ್ದರೆ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ನಿಮ್ಮನ್ನು ಋಣದಿಂದ ಮುಕ್ತಿಗೊಳಿಸುವಂತೆ ಮನಃಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸಿ. ಶನಿವಾರದಂದು ಈ ಪರಿಹಾರವನ್ನು ಮಾಡುವುದರಿಂದ ಇದು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ಐದನೆಯದಾಗಿ ಹನುಮಂತನನ್ನು ಆರಾಧಿಸುವುದು. ಸಾಲದ ಋಣದಿಂದ ಮುಕ್ತಿ ಹೊಂದಲು 21 ಶನಿವಾರದವರೆಗೆ ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ 11 ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಇದರಿಂದ ನೀವು ಸಾಲದಿಂದ ಮುಕ್ತರಾಗುವುದು ಮಾತ್ರವಲ್ಲ, ನಿಮ್ಮ ವ್ಯವಹಾರವು ಬೆಳೆಯುತ್ತದೆ. ಇನ್ನು ಆರನೆಯದಾಗಿ ಮಹಾಲಕ್ಷ್ಮಿಯನ್ನು ಹೀಗೆ ಪೂಜಿಸಿ. ಋಣಭಾರದಿಂದ ಮುಕ್ತಿ ಪಡೆಯಲು ಅಕ್ಕಿಯಿಂದ ಮಾಡಿದ ಪಾಯಸವನ್ನು ಮತ್ತು ಹಾಲಿನಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮಿಗೆ ಅರ್ಪಿಸಿ. ನಂತರ ಈ ಪ್ರಸಾದವನ್ನು ತಾಯಿಗೆ ಅಥವಾ ಮನೆಯ ಹಿರಿಯ ಮಹಿಳೆಗೆ ತಿನ್ನಲು ಕೊಡಿ. ಇದರಿಂದ ಕ್ರಮೇಣ ನಿಮ್ಮ ಸಂಪೂರ್ಣ ಸಾಲ ಕಡಿಮೆಯಾಗುತ್ತದೆ. ಇನ್ನು ಏಳನೆಯದಾಗಿ ಮಸೂರ್ ದಾಲ್ ದಾನ ಮಾಡುವುದು. ಸಾಲದ ಋಣದಿಂದ ಮುಕ್ತಿ ಹೊಂದಲು ಪ್ರತಿದಿನ ಕೆಂಪು ಬೇಳೆಯನ್ನು ದಾನ ಮಾಡಿ. ಇದರಿಂದ ಸಾಲವನ್ನು ಕ್ರಮೇಣ ಕಡಿಮೆ ಮಾಡಬಹುದು. ಪ್ರತಿ ಮಂಗಳವಾರ ಶಿವ ದೇವಾಲಯಕ್ಕೆ ಹೋಗಿ ತೊಗರಿ ಬೇಳೆಯನ್ನು ದಾನ ಮಾಡಿ. ನಂತರ ಅಲ್ಲಿಯೇ ಕುಳಿತು ಋಣಮುಕ್ತೇಶ್ವರ ಮಂತ್ರ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎಂಬುದನ್ನು ಕನಿಷ್ಠ 108 ಬಾರಿ ಹೇಳಿ. ಈ ರೀತಿ ಮಾಡಿದರೆ ಸಾಲದ ಸಮಸ್ಯೆಗಳಿಂದ ಪಾರಾಗೋದು ಖಂಡಿತ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ
Please like, share and subscribe to the channel. For more videos, please visit to the channel. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಇಡೋ ಪ್ರತಿ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ.